ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಸಂಪೂರ್ಣವಾಗಿ ಹದಗೆಟ್ಟಿರುವ ಮತ್ತು ಸಂಚಾರಕ್ಕೆ ಯೋಗ್ಯವಲ್ಲದ ಮಡಿಕೇರಿ ತಾಲೂಕಿನ ಗಾಳಿಬೀಡು, ಕಾಲೂರು ಗ್ರಾಮಗಳ ನಡುವಿನ ಮುಖ್ಯ ರಸ್ತೆಯಿಂದ ತಕ್ಷಣ ಡಾಂಬರೀಕರಣಗೊಳಿಸುವಂತೆ ಒತ್ತಾಯಿಸಿ ಸ್ಥಳೀಯ ಗ್ರಾಮಸ್ಥರು ಗಾಳಿಬೀಡು ರಸ್ತೆಯ 3ನೇ ಮೈಲ್ ಬಳಿ ಪ್ರತಿಭಟನೆ ನಡೆಸಿದರು. ಗಾಳಿಬೀಡು, ಕೋಳಿಗೂಡು, ಒಣಚಲು, ಕಾಲೂರು, ಕೂಟ್ಹೊಳೆ, ಕೆ. ನಿಡುಗಣೆ ಮತ್ತು ಹೆಬ್ಬಟ್ಟಗೇರಿ ಗ್ರಾಮಸ್ಥರು ಒಗ್ಗೂಡಿ ಪ್ರತಿಭಟನೆ ನಡೆಸಿ ಸರ್ಕಾರ, ಜಿಲ್ಲಾಡಳಿತ ಮತ್ತು ಲೋಕೋಪಯೋಗಿ ಇಲಾಖೆ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕಳೆದ ಹಲವು ವರ್ಷಗಳಿಂದ ಗುಂಡಿ ಬಿದ್ದಿರುವ ರಸ್ತೆಯನ್ನು ದುರಸ್ತಿಪಡಿಸಿಲ್ಲ. ಸರ್ಕಾರ, ಜಿಲ್ಲಾಡಳಿತ, ಶಾಸಕರು, ಸಂಬಂಧಪಟ್ಟ ಇಲಾಖೆಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದೇವೆ. ಆದರೆ ಸೂಕ್ತ ಸ್ಪಂದನೆ ದೊರೆತಿಲ್ಲ. ಇದೀಗ ತೇಪೆ ಹಚ್ಚುವ ಕೆಲಸ ಮಾಡಲಾಗ್ತಾ ಇದ್ದು, ಇದಕ್ಕೆ ಗ್ರಾಮಸ್ಥರ ಒಪ್ಪಿಗೆ ಇಲ್ಲ. ಗ್ರಾಮೀಣ ರಸ್ತೆಯನ್ನು ಸಂಪೂರ್ಣ ಡಾಂಬರೀಕರಣಗೊಳಿಸಬೇಕೆಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದರು. ಪ್ರತಿಭಟನೆಯ ಮಾಹಿತಿ ಅರಿತು ಸ್ಥಳಕ್ಕೆ ಆಗಮಿಸಿದ ಲೋಕೋಪಯೋಗಿ ಇಲಾಖಾ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಗಿರೀಶ್ ಅವರನ್ನ ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡರು. ಗುಂಡಿ ಬಿದ್ದ ರಸ್ತೆಯಿಂದ ಕಳಪೆ ಕಾಮಗಾರಿಯ ಮೂಲಕ ಗುಂಡಿ ಮುಚ್ಚಲಾಗ್ತಾ ಇದೆ. ತಕ್ಷಣ ನೂತನ ರಸ್ತೆ ನಿರ್ಮಿಸಬೇಕೆಂದು ಒತ್ತಾಯಿಸಿದರು. ಈ ರಸ್ತೆಯ ಮೂಲಕವೇ ರೆಸಾರ್ಟ್ಗಳು ಮತ್ತು ಪ್ರವಾಸಿ ತಾಣಗಳಿಗೆ ನಿತ್ಯ ನೂರಾರು ವಾಹನಗಳು ಸಂಚಾರ ಮಾಡ್ತಾ ಇವೆ. ಸರ್ಕಾರಕ್ಕೂ ಇದರಿಂದ ಉತ್ತಮ ಆದಾಯ ಲಭಿಸ್ತಾ ಇದೆ. ಹೀಗಿದ್ದರೂ ರಸ್ತೆ ಅಭಿವೃದ್ಧಿಗೆ ಮೀನಮೇಷ ಎಣಿಸಲಾಗ್ತಾ ಇದೆ ಎಂದು ಟೀಕಿಸಿದರು. ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಮಾತನಾಡಿ, ಮಡಿಕೇರಿ ಕ್ಷೇತ್ರದ ರಸ್ತೆ ಅಭಿವೃದ್ಧಿಗೆ ಶಾಸಕರು 7.5 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದ್ದಾರೆ. ಈ ಮೊತ್ತದಲ್ಲಿ ಮಡಿಕೇರಿ ಕಡಮಕಲ್ಲು ಸುಬ್ರಹ್ಮಣ್ಯ ರಸ್ತೆಯ 4 ಕಿಲೋಮೀಟರ್ ರಸ್ತೆಯಿಂದ 1.50 ಕೋಟಿ ರೂಪಾಯಿಗಳಲ್ಲಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ. 1 ಕಿಲೋಮೀಟರ್ ರಸ್ತೆಯ ಮರು ನಿರ್ಮಾಣ ಮತ್ತು 3 ಕಿಲೋಮೀಟರ್ ರಸ್ತೆಯನ್ನು ದುರಸ್ತಿಗೊಳಿಸಿ ಸಾಮರ್ಥ್ಯ ಹೆಚ್ಚಿಸಲಾಗ್ತಾ ಇದೆ. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, ಮಾರ್ಚ್ ಅಂತ್ಯದೊಳಗೆ ರಸ್ತೆ ದುರಸ್ತಿ ಮಾಡಲಾಗ್ತಾ ಇದೆ ಎಂದು ಭರವಸೆ ನೀಡಿದರು. ಗ್ರಾಮಸ್ಥರಾದ ನವೀನ್ ದೇರಳ, ಪಾಂಡಿರ ಸುಬ್ರಹ್ಮಣಿ, ಹರೀಶ್ ರೈ, ಶಿವಪ್ರಸಾದ್ ರೈ, US ಗಿರೀಶ್, ಯಾಲದಾಳು ರಾಜಶೇಖರ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ನಾಗೇಶ್ ಕುಂದಲ್ಪಾಡಿ, ಕುಕ್ಯಾರ ಅಜಿತ್ ಸೇರಿದಂತೆ ವಿವಿಧ ಗ್ರಾಮಗಳ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇದು ಈ ಲೆವೆಲ್ ಇತ್ತು, ಕಂಪ್ಲೀಟ್ ಆಗ್ತಿದೆ. 2 ಕಡೆಯಿಂದ ನೀರು ಬರ್ತದೆ. ಒಂದು ಕೂಟೊಳೆ ಕುಡಿಯ ನೀರು, ಮಡಿಕೇರಿ ನಗರದಿಂದ ಬರುವಂಥ ನೀರು, ಕೊಳಚೆ ನೀರು. ಹಾಗಾಗಿ ಇಲ್ಲಿ ಬಂದ ಮಕ್ಕಳಾಗಲಿ, ಶಾಲೆ ಮಕ್ಕಳಾಗಲಿ, ಮತ್ತು ಇನ್ನಿತರ ಬಸ್ ಆಗಲಿ, ಯಾವುದೊಂದು ಪ್ರತಿಯೊಂದಕ್ಕೂ ನಮಗೆ ತೊಂದರೆಗಳಾಗುಂಟು. ಮತ್ತು ಮಕ್ಕಳುಗಳ ಬಜೆಟೆಡ್ ಡ್ರಾಯಿಂಗ್ಸಲ್ಲಿ 15 ಕೋಟಿ ಅನುದಾನ ಬಂದಿದೆ. ಅದರಲ್ಲಿ ಸೋಮವಾರಪೇಟೆಗೆ 7 ಕೋಟಿ, ಮಡಿಕೇರಿಗೆ 7 ಕೋಟಿ, ಆಯಿತಾ. ಅದರಲ್ಲಿ ಈಗ ಮಡಿಕೇರಿ ತಾಲೂಕಿಗೆ ಅನುದಾನ ಬಂದಿದೆ 7 ಕೋಟಿಯಲ್ಲಿ ಬರೀ 3 ಕೋಟಿ ಇದೇ ರೋಡಿಗೆ ಮಾಡಿಯಾಗಿ 3 ಕೋಟಿ. ಮಣ್ಣು ಹಾಕಿದ್ರೆ ಏನು ಪ್ರಯೋಜನ ಸರ್? ಅವತ್ತು ನೀವು ನೋಡಿರೋದಕ್ಕಿಂತಲೂ ನಾವಲ್ಲಿ ಅನುಭವಿಸಿದ್ದೇವೆ. ನೀವು ನೋಡುವುದಲ್ಲ, ನಾವು ಓಡಾಡೋರು, ನಾವು ಆ ರಸ್ತೆಯಲ್ಲಿ ನಿತ್ಯ ಓಡಾಡೋರು ನಾವು. ನೀವು ಇಲ್ಲಿ ನೋಡಿ ರಸ್ತೆ ಅಂತ ಈಗ ಸದ್ಯಕ್ಕೆ ಈಗ 0 to 12 ಕಿಲೋಮೀಟರ್ಸ್ ವರೆಗೆ 9 ಲ್ಯಾಕ್ಸಲ್ಲಿ ಪಾಟೋಲ್ ಫಿಲ್ಲಿಂಗ್ ಮಾಡ್ಕೊಳ್ತಾ ಇದ್ವಿ. ಮಡಿಕೇರಿ ಕ್ಷೇತ್ರಕ್ಕೆ 15 ಕೋಟಿ ಗ್ರ್ಯಾಂಟ್ ಬಂದಿದೆ. ಅದರಲ್ಲಿ 7 ಕೋಟಿ ಮಡಿಕೇರಿಗೆ ಕೊಟ್ಟಿದ್ದಾರೆ ಶಾಸಕರು. ಅದರಲ್ಲಿ ಫಸ್ಟ್ ಪ್ರಯಾರಿಟಿಯಾಗಿ ಮಡಿಕೇರಿ ಕಡಮಕಲ್ ಸುಬ್ರಹ್ಮಣ್ಯ ರೋಡ್ನ 350 ಲಕ್ಷದಲ್ಲಿ 4 ಕಿಲೋಮೀಟರ್ ರೋಡ್ ರೆಡಿ ಮಾಡ್ತಿದ್ವಿ.
ಅದರಲ್ಲಿ 1 ಕಿಲೋಮೀಟರ್ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ, 3 ಕಿಲೋಮೀಟರ್ ಸ್ಟ್ರೆಂಥನಿಂಗ್ ಮಾಡ್ತೀವಿ. ಆಗ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಸರ್. ಕಾಮಗಾರಿ ಅಂದರೆ ಈಗ ನಾವು ಪ್ರೋಗ್ರಾಮ್ ಕೊಟ್ಟಿದ್ದೀವಿ ಸರ್, ಅಪ್ರೂವ್ ಆಗಿ ಟೆಂಡರ್ ಕರೆದ ತಕ್ಷಣ ಆಗ್ತದೆ ಸರ್, ಮಾರ್ಚ್ ಒಳಗೆ ಆಗ್ತದೆ. ತಿರುಗಿ ನೋಡೋದಿಲ್ಲ. ಯಾರು ಸತ್ತೋದ್ರೆ 4 ಲಕ್ಷ 3 ಲಕ್ಷ ಹೇಳ್ತಾರೆ, ಅದು ಕೊಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಆಯ್ತಾ. ಅದಕ್ಕಿಂತ ಅದಕ್ಕೆ ನಿಲ್ಸಿಬಿಟ್ಟು ರೋಡೇ ಮಾಡಿಬಿಟ್ರೆ ಆಯ್ತಲ್ಲ. ಇಲ್ಲಿ ರೋಡು ಎಷ್ಟು ಕೆಲಸ ಬಿಟ್ಟು ಬಂದಿದ್ವಿ, ಎಷ್ಟು ಹಾಳು ನಮ್ಮ ಊರು. ಓಟಿಗೆ ಇವಾಗ ನಾವು ಮಂಚದಲ್ಲಿ ಮಲಗಿದ್ರು ನಮ್ಮ ಮನೆ ಎತ್ಕೊಂಡು ಬರ್ತಾರೆ, ಪುನಃ ಎತ್ಕೊಂಡೋಗಿ ಹಾಕ್ತಾರೆ. ಈಗ ನಾವು ಹೇಳ್ದಂಗೆ ಕೇಳ್ಬೇಕು. ಇದು ನಾವು ಓಟ್ ಕೊಟ್ಟವರೇ ಸರ್ಕಾರ, ಮಿನಿಸ್ಟರ್ ಆಗ್ಲಿ ಅದು ಯಾರೇ ಆಗ್ಲಿ, ಸೂರ್ಯಚಂದ್ರ ಕೂಡ ನಮ್ಮ ಅಧೀನಲ್ಲಿ ಇರ್ಬೇಕು. ಅವರು ನಾವು ಹೇಳ್ದಾಗ ಕೇಳ್ಬೇಕು. ಶನಿವಾರ ಸಂತೆ ಸರಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡಿ ಗ್ರೂಪ್ ನೌಕರ ವಿಜಿತ್ ಮೇಲೆ ಚಿಕ್ಕಕೊಳತೂರು ಗ್ರಾಮದ ಅರವಿಂದ್ ಎಂಬುವರು ಹಲ್ಲೆ ನಡೆಸಿರುವ ಪ್ರಕರಣ ನಡೆದಿದೆ. ಬುಧವಾರ ಬೆಳಗ್ಗೆ ಶನಿವಾರ ಸಂತೆ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯರು ಹಾಗೂ ಸಿಬ್ಬಂದಿಗಳು ಕಪ್ಪು ಪಟ್ಟಿ ಧರಿಸಿ ಶನಿವಾರ ಸಂತೆ ಸಮುದಾಯ ಆರೋಗ್ಯ ಕೇಂದ್ರದ ಮುಂಭಾಗ ಧರಣಿ ನಡೆಸಿದರು. ಶನಿವಾರ ಸಂತೆ ಪೊಲೀಸ್ ಠಾಣೆಯಲ್ಲಿ ಅರವಿಂದ್ ವಿರುದ್ಧ ದೂರು ದಾಖಲಿಸಲಾಗಿದೆ. ಶನಿವಾರ ಸಂತೆ ಪೊಲೀಸ್ ಠಾಣಾಧಿಕಾರಿ ಚಂದ್ರು ಆಸ್ಪತ್ರೆಗೆ ಭೇಟಿ ನೀಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸಿಬ್ಬಂದಿಗಳು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀವಿ. ಈ ಥರ ಕಷ್ಟಪಟ್ಟು ಕೆಲಸ ಮಾಡುವಾಗ ನಮ್ಮ ವೈದ್ಯಕೀಯ ಸಿಬ್ಬಂದಿ ಮೇಲೆ ಈ ರೀತಿ ಹಲ್ಲೆ ಆಗುವುದು ತುಂಬ ಖಂಡನೀಯ. ಈ ಥರ ಎಲ್ಲ ಆದಾಗ ನಮಗೆ ಯಾವುದೇ ರೀತಿ ಮೇಲೆ ನಾವು ಚಿಕಿತ್ಸೆ ಕೊಡಬೇಕು, ನಮಗೆ ಮನಸ್ಸು ಬಂದುತ್ತೆ. ಮತ್ತು ನಾವು ಇನ್ನೂ ಕೆಲಸ ಮಾಡೋದು ಯಾವ ರೀತಿ ಕೆಲಸ ಮಾಡೋದನ್ನು ಯೋಚನೆ ಬರುತ್ತೆ. ಈ ರೀತಿ ನಾವು ಸಾರ್ವಜನಿಕರಿಗೆ ಕೇಳೋದೇನಂತ ಹೇಳಿದ್ರೆ, ಏನೇ ಒಂದು ಚಿಕಿತ್ಸೆ ಪಡೆಯುತ್ತಿದ್ರೂ ಅದು ನಿಮ್ಮ ಒಳ್ಳೆಯದಕ್ಕೆ ನಾವು ಆಸ್ಪತ್ರೆಗೆ ಕೊಟ್ಟಿರ್ತೀವಿ. ಆಗ ನಮ್ಮ ಸಿಬ್ಬಂದಿಗಳನ್ನು ಗೌರವದಿಂದ ನೀವು ವರ್ತಿಸಬೇಕು, ಗೌರವದಿಂದ ಅವ್ರನ್ನ ಮಾತಾಡಬೇಕು. ಅದು ಬಿಟ್ಟು ಅವ್ರಿಗೆ ಹೊಡೆಯೋದು ಮಾಡೋದು ಇದ್ದರೆ ತುಂಬ ಕಾನೂನು ಕ್ರಮ ಏನಿದೆ ಅದು ತಗೊಳ್ಬೇಕು. ಮತ್ತು ಇನ್ನೂ ಒಂದು ರೀತಿ ಇಲ್ಲೊಂದೇ ಇಲ್ಲ, ಎಲ್ಲೂ ಸಹ ವೈದ್ಯಕೀಯ ಸಿಬ್ಬಂದಿ ಮೇಲೆ ಈ ರೀತಿ ಹಲ್ಲೆ ಆಗಬಾರ್ದು ಅಂತ ಆಗ್ತದೆ. 2 ಗಂಟೆಯಿಂದ 8 ಗಂಟೆ ತನಕ ಇತ್ತು. ಆ ಸಂದರ್ಭದಲ್ಲಿ ಒಬ್ಬರು ಚಿಕ್ಕಬಳ್ಳಾಪುರದ ಪೇಷಂಟ್ ಕರ್ಕೊಬಂದಿದ್ರು ತಂದೆನ. ಅವ್ರ ಕಡೆಯವರಿಗೆ ಅವ್ರಿಗೆ ಸ್ವಲ್ಪ ಯೂರಿನ್ ಬ್ಲೀಡಿಂಗ್ ಆಗ್ತಾಯಿತ್ತು. ಅವರು ಯೂರಿನ್ ಬ್ಲೀಡಿಂಗ್ ಮಾಡೋಕ್ಕೆ ವಾಶ್ರೂಮ್ಗೆ ಹೋಗಿದ್ರು. ವಾಶ್ರೂಮಲ್ಲಿ ಯೂರಿನ್ ಬ್ಲೀಡಿಂಗ್ ಆದಾಗ ಅದನ್ನ ಕ್ಲೀನ್ ಮಾಡಿ ನಿಮ್ಮ ಹಾಸ್ಪಿಟ್ಲದು ನಿಮ್ಮಂಗೆ ಇಟ್ಕೋಬೇಕು, ಸ್ವಚ್ಛತೆಗೊಳಿಸ್ಕೊಳ್ಳಿ ಸ್ವಲ್ಪ ಅಂತ ಹೇಳಿದ್ವಿ. ಅಂದರೆ ಬೇರೆ ಪೇಷಂಟ್ ಕಡೆಯವ್ರು ಬಂದ್ಬಿಟ್ಟು ಹೇಳಿದರು, ಅವರು ನೀರು ಹಾಕಿಲ್ಲ ಸ್ವಲ್ಪ ಹೇಳಿ ಅವರಿಗೆ ಅಂತ ಹೇಳಿದರು. ನಾನು 7:15 ಆಗಿತ್ತು ಟೈಮು. ಆ ಟೈಮಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ, ನೀರು ಹಾಕ್ಬೇಕಲ್ವ ವಾಶ್ರೂಮ್ಗೆ ಹೋದವರು ಅಂತ ಹೇಳಿದೆ. ಅಷ್ಟಕ್ಕೆ ನೀನು ಯಾರು ಹೇಳೋಕ್ಕೆ ನೀನು ಅಂತ ಹೇಳ್ಬಿಟ್ಟು 1-2 ಏಟು ಹೊಡೆದ್ರು. ಸ್ವಲ್ಪ ತಳ್ಳಾಡಿ ಗೆದ್ದಿದ್ರು ಮಕ್ಕ ಎಲ್ಲವ. ಸ್ವಲ್ಪ ಗಲಾಟೆ ನಡೀತು. ನಮ್ಮ ವೈದ್ಯಕೀಯ ಸಿಬ್ಬಂದಿಗಳಿಗೆ ಮತ್ತು ಆಫೀಸ್ಗಾಗಲಿ ಆಡಳಿತ ವೈದ್ಯಾಧಿಕಾರಿಗಳಿಗಾಗಲಿ ತಿಳಿಸಿದ್ದೀವಿ. ಅಡ್ಮಿಟ್ ಆಗಿದ್ದೀವಿ. ಆಸ್ಪತ್ರೆ ಸೌಲಭ್ಯ ತುಂಬ ಚೆನ್ನಾಗಿದೆ. ಬಟ್ ನಾವು ಬಂದವರು ಆಸ್ಪತ್ರೆಗೆ ಸ್ವಲ್ಪ ವಾಶ್ರೂಮ್ ಎಲ್ಲ ಸ್ವಲ್ಪ ನೀಟಾಗಿ ಇಟ್ಕೋಬೇಕು. ನಾವು ಸ್ವಲ್ಪ ಹೇಳಿದ್ವಿ ಅವರಿಗೆ, ವಾಶ್ರೂಮ್ ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ, ತುಂಬ ಗಲೀಜು ಮಾಡಿದ್ರು ಹೇಳಿದ್ವಿ. ಅದಕ್ಕೋಸ್ಕರ ಈ ಸಿಬ್ಬಂದಿಗಾದವ್ರಿಗೆ ಹೇಳಿದ್ವಿ, ಅವ್ರು ನೀಟಾಗಿ ಇಟ್ಕೊಂಡಿಲ್ಲ, ಒಂಚೂರು ಹೇಳಿ ಅವರಿಗೆ ಅಂತ. ಅಷ್ಟು ಅವ್ರು ಬಂದು ಕೇಳಿದಷ್ಟೇ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದ್ಮೇಲೆ ಸ್ವಲ್ಪ ಸೂಕ್ತ ಕ್ರಮ ತಗೊಳ್ಬೇಕು. ಬೇರೆಯವ್ರು ಬಂದರೂ ಕೂಡ ಇದೇ ರೀತಿ ಆಗಬಾರ್ದಲ್ವ, ಅದಕ್ಕೋಸ್ಕರ. ಕೊಡಗಟ್ಟು ಪಂಚಾಯತಿ ದೊಡ್ಡಗಡೆ ಹೋಗಲಿ ನಾವು ಬರ್ತೀವಿ. ಇಲ್ಲೇ ಹಾಸ್ಪಿಟ್ಲಿಗೆಲ್ಲವ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಡಾಕ್ಟರ್ ಪರವಾಗಿಲ್ಲ, ಸಿಗ್ತಾರೆ, ಸಿಬ್ಬಂದಿ ಎಲ್ಲರೂ ನೀಟಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಅದ್ರ ಬಗ್ಗೆ ಹಾಸ್ಪಿಟ್ಲ್ ಬಗ್ಗೆ ಏನು ಆ ಥರ ಇಲ್ಲ, ಕೆಟ್ಟ ದುಡ್ಡು ಯಾವುದೂ ಇಲ್ಲ. ಹೊಡೆಯೋದಲ್ಲಿ ಅಥವಾ ದೌರ್ಜನ್ಯ ಮಾಡೋದಲ್ಲಿ ಎಲ್ಲ ಮಾಡಬಾರ್ದು. ಅದೆಲ್ಲ ಕೆಟ್ಟದ್ದು ಮಾತ್ರವ, ಅದೆಲ್ಲ ಖಂಡಿಸಬೇಕು. ಮಾಡಿದ್ರ ಮೇಲೆ ಸ್ವಲ್ಪ ಕಾನೂನು ಕ್ರಮ ಕೈಗೊಳ್ಳಬೇಕು. ಕಾಡುಕೋಣ ದಾಳಿಯಿಂದ ಇಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಚಂದಯ್ಯನಕೋಟೆ ಗ್ರಾಮದ ಅಬ್ಬೂರು ಎಂಬಲ್ಲಿ ನಡೆದಿದೆ. ಗ್ರಾಮದ ನಿವಾಸಿಗಳಾದ ರಾಜು ಜೆ ಹಾಗೂ ಬೋಜಿ ಜೇಟಿ ಗಾಯಗೊಂಡವರು. ಎಂದಿನಂತೆ ತೋಟದ ಕೆಲಸ ಮುಗಿಸಿ ಮನೆಗೆ ತೆರಳುತ್ತಿದ್ದ ಸಂದರ್ಭ ಬೋಜಿ ಹಾಗೂ ರಾಜು ಮೇಲೆ ಕಾಡುಕೋಣ ಏಕಾಏಕಿ ದಾಳಿ ನಡೆಸಿದೆ. ಗಾಯಾಳುಗಳಿಂದ ಪಾಲಿಬೆಟ್ಟ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಬಳಿಕ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ವಲಯ ಅರಣ್ಯಾಧಿಕಾರಿ ಚಂದವೀರೇಶ್ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ LED ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪವಿರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure. (360153611). Shades Family Saloon, Madikeri. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. Shining senses in your life. Desirable designs gives you treasured memory. Sharda Jewelers. ಅರಣ್ಯ ಹಾಗೂ ಅರಣ್ಯದ ಅಂಚಿನಲ್ಲಿ ವಾಸ ಮಾಡ್ತಾ ಇರುವ ಬುಡಕಟ್ಟು ಸಮುದಾಯದ ಮೂಲ ಜೇನುಕುರುಬ ಸಮುದಾಯಕ್ಕೆ ಪಡಿತರ ಚೀಟಿ, ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವಿದ್ಯುತ್ ಸಂಪರ್ಕ ಕಲ್ಪಿಸುವುದು ಮತ್ತಿತರ ಮೂಲ ಸೌಲಭ್ಯ ಕಲ್ಪಿಸುವ ಕುರಿತು ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್. ಐಶ್ವರ್ಯ ಅವರ ಅಧ್ಯಕ್ಷತೆಯಲ್ಲಿ ವಿಡಿಯೋ ಸಂವಾದ ನಡೆಯಿತು. ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಿದಂತೆ ಮೂಲ ನಿವಾಸಿ ಜೇನುಕುರುಬ ಸಮುದಾಯದವರಿಗೆ ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸುವಲ್ಲಿ ತ್ವರಿತ ಕ್ರಮ ಕೈಗೊಳ್ಳಬೇಕಿದ್ದು, ಮೂಲ ಸೌಲಭ್ಯ ಕಲ್ಪಿಸಲು ಬಾಕಿ ಇರುವ ಕುಟುಂಬಗಳಿಗೆ ತುರ್ತು ಕ್ರಮ ಕೈಗೊಳ್ಳುವಂತೆ ಆರ್. ಐಶ್ವರ್ಯ ಅವರು ಸೂಚನೆ ನೀಡಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಿಐಟಿಯು ಸಂಯೋಜಿತ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಕೊಡಗು ಜಿಲ್ಲಾ ಸಮಿತಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿತು. ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಕರ ವಸೂಲಿಗಾರರು, ಕ್ಲರ್ಕ್, ಡಾಟಾ ಎಂಟ್ರಿ ಆಪರೇಟರ್, ನೀರು ಗಂಟಿಗರು,
ಜವಾನ ಸ್ವಚ್ಛತಾ ಕೆಲಸಗಾರರನ್ನ ಏಕಕಾಲದಲ್ಲಿ ಸರ್ಕಾರಿ ನೌಕರರನ್ನಾಗಿ ಘೋಷಿಸಬೇಕು. ಬೆಲೆ ಏರಿಕೆಗೆ ಅನುಗುಣವಾಗಿ ಕನಿಷ್ಠ ವೇತನವೊಂದ 31,000 ರೂಪಾಯಿಗಳಿಗೆ ನಿಗದಿಪಡಿಸಬೇಕೆಂದು ಒತ್ತಾಯಿಸಿದರು. ಕೊಡಗು ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳಲ್ಲಿ ಹಲವಾರು ಹುದ್ದೆಗಳು ಖಾಲಿ ಇದ್ದು ಕೆಲಸ ಕಾರ್ಯಗಳಾಗದೆ ಜನಸಾಮಾನ್ಯರು ಪರದಾಡುವಂತಾಗಿದೆ. ಈ ಹಿನ್ನೆಲೆ ಹುದ್ದೆ ಭರ್ತಿಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದರು. ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡಿ ನಿವೃತ್ತರಾದ ನೌಕರರ ಕುಟುಂಬಕ್ಕೆ ಪ್ರತಿ ತಿಂಗಳು 6,000 ರೂಪಾಯಿ ಪಿಂಚಣಿ ನೀಡುವುದು, ನೀರು ಗಂಟಿಗಳಿಂದ ಮಲ್ಟಿ ಪರ್ಪಸ್ ಎಂದಿರುವುದನ್ನು ಕೈಬಿಟ್ಟು ನಿರ್ದಿಷ್ಟ ಅವಧಿ ಕೆಲಸ ಎಂದು ನಿಗದಿ ಮಾಡುವುದು, ಗ್ರೇಡ್ 1 ಪಂಚಾಯಿತಿಗಳಿಂದ ಜನಸಂಖ್ಯೆಗೆ ಅನುಗುಣವಾಗಿ ಗ್ರಾಮ ಪಂಚಾಯಿತಿಗಳನ್ನಾಗಿ ಮೇಲ್ದರ್ಜೆಗೇರಿಸಬೇಕು. ತೀವ್ರ ಅನಾರೋಗ್ಯಕ್ಕೆ ತುತ್ತಾದ ನೌಕರರಿಗೆ ಆಸ್ಪತ್ರೆ ವೆಚ್ಚ ಭರಿಸುವುದು ಸೇರಿದಂತೆ ಒಟ್ಟು 21 ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲಾಯಿತು. ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ PR ಭರತ್ ಮಾತನಾಡಿ, ಪಂಚಾಯತ್ ರಾಜ್ ಇಲಾಖೆ ಸಚಿವರು ಹಾಗೂ ಇಲಾಖೆ ಅಪರ ಕಾರ್ಯದರ್ಶಿಗಳು ಬೇಡಿಕೆಗಳಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕೆಂದು ಒತ್ತಾಯಿಸಿದರು. ಉಪಾಧ್ಯಕ್ಷ ಮಹದೇವ್, ಜಿಲ್ಲಾ ಖಜಾಂಚಿ ವಸಂತ, ಸದಸ್ಯರಾದ ವೀರಭದ್ರ, ಮುನಿಸ್ವಾಮಿ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ವಿವಿಧ ಬೇಡಿಕೆಗಳು ಈಡೇರಲಿ. ಗ್ರಾಮ ಪಂಚಾಯತ್ ನೌಕರೆಲ್ಲರೂ ಕೂಡ ಕಾಯಂ ಆಗಲೇಬೇಕು. ಗ್ರಾಮ ಪಂಚಾಯತ್ ನೌಕರರಿಗೆ 31,000 ರೂಪಾಯಿ ಕನಿಷ್ಠ ವೇತನ ಸಿಗಲೇಬೇಕು. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರಿಗೆ ಕನಿಷ್ಠ ವೇತನ 31,000 ಸಿಗಲೇಬೇಕು. ಹೋರಾಟ ನೌಕರರಿಗೂ ಭದ್ರತೆ ನೀಡಲೇಬೇಕು. ನಿವೃತ್ತರಾಗಿರತಕ್ಕಂಥ ಗ್ರಾಮ ಪಂಚಾಯತ್ ನೌಕರರಿಗೆ ಗ್ರಾಜ್ಯುಯೇಟಿ ನೀಡಲೇಬೇಕು. ಅನುಮೋದನೆ ಆಗದಿರುವ ಎಲ್ಲಾ ನೌಕರರನ್ನ ಏಕಕಾಲದಲ್ಲಿ ಅನುಮೋದನೆ ಮಾಡಲೇಬೇಕು. ಅನುಮೋದನೆ ಆಗದಿರುವ ಎಲ್ಲಾ ನೌಕರರನ್ನ ಏಕಕಾಲದಲ್ಲಿ ಅನುಮೋದನೆ ಮಾಡಲೇಬೇಕು. ಇಂಕ್ವಿಲಾಬ್ ಜಿಂದಾಬಾದ್, CITU ಜಿಂದಾಬಾದ್. ಗ್ರಾಮ ಪಂಚಾಯತ್ ನೌಕರರ ನ್ಯಾಯಯುತವಾದ ಬೇಡಿಕೆಗಳು ಈಡೇರಬೇಕು. C&D ಭೂಮಿಯನ್ನು ಅರಣ್ಯ ಎಂದು ಘೋಷಣೆ ಮಾಡಬಾರದು. ರೈತರಿಗೆ ಭೂಮಿಯ ಹಕ್ಕುಪತ್ರವನ್ನು ನೀಡಬೇಕೆಂದು ಒತ್ತಾಯಿಸಿ ಡಿಸೆಂಬರ್ 20ರಂದು ಶುಕ್ರವಾರದಂದು ಮಡಿಕೇರಿ ಗಾಂಧಿ ಮೈದಾನದಲ್ಲಿ ರೈತರ ಬೃಹತ್ ಪ್ರತಿಭಟನಾ ಧರಣಿ ನಡೆಯಲಿದೆ ಎಂದು ರೈತ ಹೋರಾಟ ಸಮಿತಿ ಅಧ್ಯಕ್ಷ ಚಕ್ರವರ್ತಿ ಸುರೇಶ್ ಹೇಳಿದ್ದಾರೆ. ಹೋರಾಟಕ್ಕೆ ರೈತ ಸಂಘ, ಜಿಲ್ಲೆಯ 50ರಷ್ಟು ಸಂಘ ಸಂಸ್ಥೆಗಳು, ಗ್ರಾಮಾಭಿವೃದ್ಧಿ ಮಂಡಳಿಗಳು, ಎಲ್ಲ ರಾಜಕೀಯ ಪಕ್ಷಗಳು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿವೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಜಿಲ್ಲೆಯ 2 ಶಾಸಕರಾದ ಡಾ ಮಂತರಗೌಡ ಹಾಗೂ ಎಸ್ ಪೊನ್ನಣ್ಣ C&D ಭೂಮಿ ರೈತರಿಗೆ ಸಿಗಬೇಕು ಎಂಬ ತಮ್ಮ ವಾದ ಮಂಡಿಸಿದ್ದಾರೆ. ಅವರಿಗೆ ಜಿಲ್ಲೆಯ ರೈತರು ಚಿರಋಣಿಗಳಾಗಿರುತ್ತೇವೆ. ಶಾಶ್ವತ ಪರಿಹಾರ ಸಿಗುವವರೆಗೆ ರೈತರ ಹೋರಾಟಕ್ಕೆ ತಮ್ಮ ಸಹಕಾರ ನೀಡಬೇಕೆಂದರು. C&D ಭೂಮಿಯೂ ಕೂಡ ಪೈಸಾರಿ ಜಾಗವಾಗಿದ್ದು ಕೃಷಿಗೆ ಯೋಗ್ಯವಾದ ಭೂಮಿಯಾಗಿದೆ. ಪೈಸಾರಿ ಜಾಗವೆಂಬುದು ರೈತರಿಗೆ ಸೇರಿದ್ದು ಒತ್ತುವರಿ ಮಾಡಿಕೊಂಡು ಕೃಷಿ ಚಟುವಟಿಕೆ ಮಾಡಿದ ರೈತರಿಗೆ ಸರ್ಕಾರ ಅಕ್ರಮ ಸಕ್ರಮದಲ್ಲಿ ಹಕ್ಕುಪತ್ರ ನೀಡ್ತಾ ಇದೆ. ಆದರೆ ಹಿಂದೆ ಕೆಲ ಅಧಿಕಾರಿಗಳು ಸರ್ವೆ ಮಾಡದೆ ಪೈಸಾರಿ ಜಾಗವನ್ನೇ C&D ಭೂಮಿ ಎಂದು ವರ್ಗೀಕರಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿರುವ ಹಿನ್ನೆಲೆ ದಾಖಲೆಯಲ್ಲಿ ಡೀಮ್ಡ್ ಫಾರೆಸ್ಟ್ ಅಂತ ನಮೂದಾಗಿದೆ. ಇನ್ನು ಮುಂದಾದರೂ ಸರ್ಕಾರಗಳು ರೈತರ ಪರವಾಗಿ ಕೆಲಸ ಮಾಡಬೇಕೆಂದರು. ಸಂಚಾಲಕ BJ ದೀಪಕ್, ಸಂಚಾಲಕ KM ಲೋಕೇಶ್ ಕುಮಾರ್, SP ಭರತ್ ಕುಮಾರ್, ರೈತ ಸಂಘದ ತಾಲೂಕು ಅಧ್ಯಕ್ಷ KM ದಿನೇಶ್, ರೈತಪರ ಹೋರಾಟಗಾರ KA ಯಾಕೂಬ್ ಈ ಸಂದರ್ಭ ಹಾಜರಿದ್ದರು. ಸುರೇಶ್ ಚಕ್ರವರ್ತಿ, ಸೋಮಪೇಟೆ ರೈತ ಹೋರಾಟ ಸಮಿತಿ ಅಧ್ಯಕ್ಷ. ಈಗಾಗಲೇ ಸಾಧಾರಣ ಒಂದು 3-4 ತಿಂಗಳಿಂದ ನೋಡ್ತಾ ಇದ್ದೀರಾ, ನಮ್ಮ ಈ C&D ಬಗ್ಗೆ ನಾವೊಂದು ಹೋರಾಟವನ್ನು ಮೊದಲು ಸಹ ಮಾಡಿದ್ವಿ. ಈಗೂ ಸಹ 20ನೇ ತಾರೀಕು C&D ಲ್ಯಾಂಡಿಗೆ ಒಂದು ಪ್ರತಿಭಟನೆಯನ್ನು ಹೋರಾಟವನ್ನು ಮಾಡ್ತಾ ಇದ್ವಿ. ಅದಕ್ಕೆ ನಮಗೆಲ್ಲ ಸಂಘ ಸಂಸ್ಥೆಗಳು ಬೆಂಬಲವನ್ನು ನೀಡಿದ್ದಾರೆ. ರಾಜಕೀಯ ಪಕ್ಷಗಳಿರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, JDS ಪಕ್ಷ ಇರ್ಬೋದು, BJP ಪಕ್ಷಗಳಿರ್ಬೋದು ಹಾಗೂ ಸುತ್ತ ಎಲ್ಲ ಸಂಘ ಸಂಸ್ಥೆಗಳು, ಸಾಧಾರಣ 100ಕ್ಕೂ ಹೆಚ್ಚು ಗ್ರಾಮಗಳು, ಗ್ರಾಮ ಸಮಿತಿಗಳು, ಪಂಚಾಯಿತಿಯಲ್ಲಿ ಇರುವಂಥ 42 ಪಂಚಾಯಿತಿಗಳು ಎಲ್ಲರೂ ಸಹ ಈಗ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಹಾಗಾಗಿ ಮೊದಲಾಗಿ ಏನು ನಾವು ದಿನ ನಿಗದಿ ಮಾಡಿದ್ವಿ 20ನೇ ತಾರೀಕು, ಇದೇ ಶುಕ್ರವಾರ ಜಿಲ್ಲಾ ಮಟ್ಟದಲ್ಲಿ ರೈತ ಹೋರಾಟ ಸಮಿತಿ
ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ರೈತರ ಪರವಾಗಿ CND ವಿಚಾರವಾಗಿ ದೊಡ್ಡ ಮಟ್ಟದ ಹೋರಾಟ ಹಮ್ಮಿಕೊಂಡಿದ್ದೀವಿ. ಇದರ ಸಂಬಂಧವಾಗಿ ನಮ್ಮ ಇಬ್ಬರು ಶಾಸಕರು ಸದನದಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಪ್ರಸ್ತಾಪ ಮಾಡೋದ್ರಿಂದ ನಮಗೆ ಸ್ವಾಗತ. ಅದೇ ರೀತಿ ಈ ಹೋರಾಟ ನಮಗೆ ಹಾಗೆ ಮುಂದುವರಿತದೆ. ನಮಗೆ ಭರವಸೆ ಅಲ್ಲ, ನಮಗೆ ಬೇಕಾಗಿರುವಂಥದ್ದು ಇದನ್ನ ಕಾರ್ಯರೂಪಕ್ಕೆ ತಂದು ಕಮಿಟಿ ಮಾಡಿ ಸರ್ವೆ ಮಾಡಬೇಕು. ಸರ್ವೆ ಮಾಡಿದಾಗ ನಾವು ಅಲ್ಲಿವರೆಗೂ ನಮಗೆ ಹೋರಾಟ ಇರ್ತದೆ. ಆದ್ರಿಂದ ಎಲ್ಲಾ ಸಂಘ ಸಂಸ್ಥೆಗಳನ್ನು ಕೇಳ್ಕೊಳ್ಳೋದೇನು ಅಂದ್ರೆ 20ನೇ ತಾರೀಕು ನಡೆಯುವಂತ ಈ ಹೋರಾಟಕ್ಕೆ ಎಲ್ಲಾ ಸಂಘ ಸಂಸ್ಥೆಗಳು ಭಾಗಿಯಾಗಿ ನಮಗೆ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮೂಲಕ ಕೇಳ್ಕೊಳ್ಳೋದು ಸಹ ಬರಬೇಕು ಅಂತ ಹೇಳಿದ್ವಿ. ಹಾಗೂ ರೆವಿನ್ಯೂ ಕಾರ್ಯದರ್ಶಿಗಳು ಸಹ ನಾವು ಮನವಿಯನ್ನು ಮಾಡಿದ್ವಿ. ಅವ್ರು ಬರಬೇಕು, ಅವ್ರು ಬರುವವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ನಾವು ಒಂದು 8 ಗಂಟೆ ಆಗ್ಬೋದು, 9 ಗಂಟೆ ಆಗ್ಬೋದು, 10 ಗಂಟೆ ಆದರೂ ನಾವು ಅಲ್ಲಿಂದ ಏಳದಿಲ್ಲ ಅಂತ ಹೇಳೋ ಸ್ಪಷ್ಟ ನಿಮ್ಮಲ್ಲೇ ರೈತರು ಇವತ್ತೇ ಯಾವಾಗಲೇ ನಮ್ಗೆ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಹೋಗಿ ಮನವಿ ಕೊಟ್ಟು ಬಂದರೆ ಸಾಲದು, ನಮ್ಗೆ ಯಾವುದೇ ಒಂದು ಭರವಸೆ ಸಿಗಬೇಕು ಆ ದೃಷ್ಟಿಯಿಂದ ಅಂತ ನಾವು ಹೇಳ್ತಾ ಇದ್ದೀವಿ. ಅದು ಶಾಸಕರು ಯಾವ ರೀತಿ ಮಾತಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಶಾಸಕರು ಬರುತ್ತಾರೆ ಅಂತ ಹೇಳೋ ನಿರೀಕ್ಷೆ ಸಹ ನಾವು ಇಟ್ಕೊಂಡಿದ್ದೀವಿ. ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಈಗ ಮಡಿಕೆಯಲ್ಲಿ ನಡೀತದೆ. ಕೊಡಗು ಜಿಲ್ಲೆ ಇತಿಹಾಸದಲ್ಲಿ ರೈತರು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ ಯಾವುದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. 4,000 ರಿಂದ 5,000 ಜನ ಸೇರ್ತಾ ಇದ್ದಾರೆ. ಒಂದು 100 ಸಂಘಟನೆಗಳು, ಅದು ಒಂದು ಸಂಘಟನೆ 100 ಸಂಘಟನೆಗಳ ಬೆಂಬಲ. 2 ರಾಜಕೀಯ ಪಕ್ಷದ 3 ರಾಜಕೀಯ ಪಕ್ಷದ ಮುಖಂಡರು, ಜಿಲ್ಲಾಧ್ಯಕ್ಷರು ಸಹ ಅಲ್ಲಿ ಭಾಗವಹಿಸ್ತಾರೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಬರ್ತಾರೆ, JDS ನ ಅಧ್ಯಕ್ಷರು ಬರ್ತಾರೆ, ಕಾಂಗ್ರೆಸ್ನ ಅಧ್ಯಕ್ಷರು ನೀವು ಆಹ್ವಾನ ಮಾಡಿದವರು ಬರ್ತಾರೆ. ಹಾಗೇನೆ ನಮ್ಮ ಒಕ್ಕಲಿಗರ ಜಿಲ್ಲಾ ಒಕ್ಕಲಿಗರ ಸಂಘದಿಂದ ನಾವು ಮನವಿ ಮಾಡಿದ್ದೀವಿ. ಕೊಡವ ಸಮಾಜಗಳಿಗೂ ಮನವಿ ಮಾಡಿದ್ದೀವಿ. ಎಲ್ಲ ರೈತರ ಪರವಾಗಿರುವಂತ ಎಲ್ಲ ಸಂಘಗಳು ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು.
ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಕೇರಳದ ಪಯ್ಯಾವೂರಿನಲ್ಲಿ ಪ್ರತಿ ವರ್ಷ ನಡೆಯಲಿರುವ ಊಟು ಮಹೋತ್ಸವದ ಪ್ರಯುಕ್ತ ನಾಡಿಗೆ ಒಳಪಟ್ಟ ಗ್ರಾಮಸ್ಥರ ವಿಶೇಷ ಪೂರ್ವಭಾವಿ ಸಭೆ ಚೆಯ್ಯಂಡಾಣೆಯಲ್ಲಿ ನಡೆಯಿತು. ಚೆಯ್ಯಂಡಾಣೆಯ ಲಕ್ಷ್ಮೀ ಮಹಿಳಾ ಸಮಾಜದಲ್ಲಿ ತಕ್ಕ ಮುಖ್ಯಸ್ಥ ಕುಟುಂಬಸ್ಥರ ಹಿರಿಯರಾದ ಮುಂಡ್ಯೋಳಂಡ ತಮ್ಮಯ್ಯ ಹಾಗೂ ಬೊವೇರಿಯಂಡ ತಿಮ್ಮಯ್ಯ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಕೇರಳದಿಂದ ಸಭೆಗೆ ಆಗಮಿಸಿದ ದೇವಸಂ ಬೋರ್ಡ್ನ ಬಿಜು ಮಾತನಾಡಿ 2025ರ ಫೆಬ್ರವರಿಯಲ್ಲಿ ನಡೆಯುವ ಊಟ ಉತ್ಸವ ಕಳೆದ ಬಾರಿಗಿಂತ ಅತಿ ವಿಜೃಂಭಣೆಯಿಂದ ಆಚರಿಸಲು ಸಿದ್ಧತೆಗಳು ನಡೀತಾ ಇವೆ. ಶಿವಕ್ಷೇತ್ರದಲ್ಲಿ ನೂತನ ಕಟ್ಟಡಗಳ ನಿರ್ಮಾಣ ಕಾಮಗಾರಿ ನಡೀತಾ ಇದ್ದು ಅನ್ನದಾನ ಕೌಂಟರ್ ಕಾಮಗಾರಿ ಕೂಡ ಪ್ರಗತಿಯಲ್ಲಿದೆ. ಹಬ್ಬದ പ്രാരംഭಕ್ಕೂ ಮೊದಲು ಕಾಮಗಾರಿ പൂർണ്ണಗೊಳ್ಳಲಿದೆ ಎಂದು ಮಾಹಿತಿಯನ್ನ നീಡಿದರು. 2025 അപ്പോൾ നമ്മൾ ഇപ്രാവശ്യം കഴിഞ്ഞ പ്രാവശ്യത്തിനെക്കാട്ടും കുറച്ചുകൂടി ഭംഗിയായിട്ട് ഉത്സവം കൊണ്ടുപോകണം എന്നാണ് ചിന്തിക്കുന്നത്. അപ്പോൾ കഴിഞ്ഞ പ്രാവശ്യം നമ്മൾ പറഞ്ഞ എല്ലാ കാര്യങ്ങളും സജഷൻസും നമ്മൾ ഒരു വിധെല്ലാം നമ്മൾ ചെയ്തിട്ടുണ്ട്. അപ്പോൾ ഇനി എന്തെങ്കിലും അതിനകത്ത് ആവശ്യങ്ങളോ അല്ലെങ്കിൽ പോരായ്മകളോ എന്തെങ്കിലും ഉണ്ടെങ്കിൽ നമുക്കത് ചർച്ച ചെയ്യാം. പിന്നെ ഇപ്പം നമ്മൾ 2-3 നിർമ്മാണ പ്രവർത്തികൾ നടക്കുന്നുണ്ട്. ഒന്ന് മുന്നിലുള്ള സോമേശ്വരി തറേൻ്റെ മുകളിൽ നമ്മളൊന്ന് പ്രശ്നം വെച്ച് നോക്കിയാൽ അത് പൊളിച്ചിട്ടുണ്ട്. പാട്ടുപുരം അത് പൊളിച്ചിട്ടുണ്ട്. അത് രണ്ടാമത് നിർമ്മാണം നടന്നുകൊണ്ടിരിക്കുന്നുണ്ട്. അപ്പോൾ പിന്നീടുള്ളത് സാർ പറഞ്ഞതുപോലെയുള്ള അജി സാർ പറഞ്ഞ പോലെ താഴെയുള്ളൊരു കലിങ്ങിൻ്റെ ഡ്രൈനേജിൻ്റെതാണ്, അത് നടക്കുന്നുണ്ട്. പിന്നെ അപ്പുറത്തിൽ അന്നദാനത്തിൻ്റെ ഒരു ഊട്ടുപുര അതാണ് അത് നടക്കുന്നത്. അത് ഇത് 3 ഉത്സവത്തിന് മുന്നേ പൂർത്തിയാവും. പിന്നെ നമുക്ക് പിന്നെ സാർ പറഞ്ഞ ആനേണ്ടത് അത് കോർട്ട് ഓർഡറാണ്. അതിപ്പോൾ നമുക്ക് ഒന്നും ചെയ്യാൻ വേണ്ടി പറ്റാത്ത. ಗ್ರಾಮಸ್ಥರಾದ ಮುಂಡ್ಯೋಳಂಡ ರಮೇಶ್ ಅಪ್ಪಯ್ಯ, ಮಾಚಯ್ಯ, ಬೆಲ್ಲು, ಬೊವೇರಿಯಂಡ ಮೋಹನ್ ಕುಮಾರ್, ದೇವಸಂ ಬೋರ್ಡ್ನ ಅನೀಶ್, ಟ್ರಸ್ಟಿ ಮುಂಡ್ಯೋಳಂಡ ಅಜಿತ್ ಸುಬ್ಬಯ್ಯ, ಸಂತೋಷ್, ಉತ್ತಮನ್, ಕೆವಿ, ಬೊವೇರಿಯಂಡ ಜೀವನ್, ಬೊವೇರಿಯಂಡ ಮುಂಡ್ಯೋಳಂಡ ಕುಟುಂಬಸ್ಥರು, ನಾಡಿಗೆ ಒಳಪಟ್ಟ ಗ್ರಾಮಸ್ಥರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಅನೇಕ ನಮ್ಗೆ ಅದು ಡಿಸೈಡ್ ಮಾಡಿದ್ದು ಬೈತೂರಲ್ಲೇ ಕೂಡಿಸಿದ್ದಾಚೆ ನಮ್ಗೆ ಇಲ್ಲಿಗೂ ಭಯವನ್ನು ಕೂಟೋದು ಆಂಡವಿ ಬಗ್ಗೆ ನಿಂಗೆ ಚೆನ್ನಾಗಿ ನಾಟಕರೆಲ್ಲ ಡಿಸ್ಕಸ್ ಮಾಡೋಣ. പിന്നെ നമ്മുടെ ಜಾಗದ ವಿಷಯ ನಿಂಗೆ ತಪ್ಪರೀರಿ ಕೊಡೋದು ಇದನ್ನು ಎಂತ ಮಾಡೋದು ನೋಡಿಂಡು ನಮ್ಮೆ ಕೊಡೋದು. ಈಗ ನಂದು ಲಾಸ್ಟ್ ಇಯರ್ ನಮ್ಮೆ ಕೊಡೋದು ಹಬ್ಬಕ್ಕೆ ನಂದು ಮೀಟಿಂಗ್ ಮಾಡೋದು ಅಡಿಸಿ ಆ್ಯಂಥೋನಿಯಂ ಶೀಟ್ ಇಡೋದು ಅಂದು ಆ್ಯಂಥೋನಿಯಂ ಶೀಟ್ ಇಟ್ಟದ್ದು ಅಲ್ಲಿ ಬಂದು ನೋಡುವಾಗ 10 ವಾರಕ್ಕೆ ಭಾರಿ ಸೆಕೆ ಬೇಗ ಪಂಚ ಆಗ್ತದೆ ಇಂಜಂದು ನಂಗೆ ಪಡಿಯ ತಾಟು ಅಲ್ಲಿ ಹತ್ರ ಇದನ್ನ ಅರ್ಥ ಬತ್ತು ಎಂತ ಓಲಿ ಎಲ್ಲ ಹುಟ್ಟತ್ತು. ಈಗ ನಂಗೆ ಓಲಿ ಹೊಡೋಕೆ ಕಣ್ಣಿತ್ತು. ಅದು ಎಂತ ಆಯ್ತು ಅಂತ ಅಲ್ಲಿ 50,000 ಆ್ಯಂಥೋನಿಯಂ ಶೀಟ್ ನಂಗೆ ಅರ್ಥ ಬಂದು ಬೆಚ್ಚಿತ್ತಲ್ಲಿ ಅದು ವೇಸ್ಟಪ್ಪ. ಹಂಗೆ ಚೆನ್ನ ಜಾಗಕ್ಕೆ ಬಿಟ್ಟೋಗಿ ಚೆನ್ನಾಗಿ ಬೆದು ಗೋಪಾಲಕ್ಕೆ ಚೆನ್ನಾಗಿ ಮಾಡೋದು ನಂಗೆ ಡಿಸ್ಕಸ್ ಮಾಡಿದ್ದು ಆಡ ಬಗ್ಗೆ ನಿಮ್ಗಳು ಚೆನ್ನಾಗಿ ഇവർ രണ്ടാള് ട്രസ്റ്റിയിലുള്ള ഇവർ രണ്ടാള് ത്രൂവേ നമ്മൾ വരുള്ളൂ. അല്ലാതെ നമ്മൾ ആരും സെപ്പറേറ്റ് ആയിട്ടും വരില്ല. ആരും സെപ്പറേറ്റ് ആയിട്ട് വന്നാലും നിങ്ങൾ അതിന് ആവശ്യമില്ല. കേസിന്റെ ആവശ്യത്തിന് നിങ്ങൾ ആരും 1 രൂപ പോലും കൊടുക്കേണ്ട. അത് ദേവസ്വം ചെയ്യും. അത് കേസിന്റെ നിങ്ങൾ ഇനി എന്ത് ഇത് വന്നു കഴിഞ്ഞാൽ ആര് വന്നാലും നമ്മളും വരില്ല. കേസിന്റെ ആവശ്യത്തിന് നിങ്ങളുടെ അടുത്തേക്ക് പൈസ വേണ്ടിയിട്ട് അതിന്റെ പൈസ ദേവസ്വത്തിന്റെ അടുത്തുണ്ട്. നമ്മൾ ആ വരുന്നുണ്ടെങ്കിൽ മേൽഭാഗത്ത് ഓലയിട്ടിട്ട് ചുറ്റുപാറ സൈഡിലിട്ട് കെട്ടാന്ന് പറഞ്ഞിട്ട് ചെറിയൊരു അഭിപ്രായമാണ്. ചുറ്റുപാറ കാറ്റ് വരും, അതൊന്ന് തടയും. സെക്കൻഡ് അരി അളക്കുന്ന ഇടത്തുള്ള കല്ലുക സ്റ്റേജ് ഒരു മാതിരി ഒന്ന് ചെയ്യണം.
അത് എന്തെന്ന് പറഞ്ഞു നമുക്ക് ടൈൽസോ അല്ല മാർബിളോ ഇട്ടേത് കാലുകള് ഇത് പോരെടുത്തിട്ട് വരുമ്പോൾ സ്ലിപ്പില്ല. ಕೊಡಗು ಚಾನಲ್ ನ್ಯೂಸ್ ಜಕರಿಯಾ ನಾಪಕ್ಲು. ವಿರಾಜಪೇಟೆ ಮಗ್ಗೂಲ ಗ್ರಾಮದ ಶ್ರೀ ಪನ್ನಂಗಾಲ ತಂಬೆ ಯುವಕ ಸಂಘದ ವತಿಯಿಂದ ಪ್ರಥಮ ವರ್ಷದ ಪುತ್ತರಿ ಕಪ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟವೊಂದ ಅಂಬತ್ತಿಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ದಿನಾಂಕ 18ರಿಂದ 22ರ ಭಾನುವಾರದವರೆಗೆ ಆಯೋಜನೆ ಮಾಡಲಾಗಿದ್ದು, ಬುಧವಾರ ಪುತ್ತರಿ ಕಪ್ ಕೆಂಬಟ್ಟಿ ಕ್ರೀಡೋತ್ಸವದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಕುವಲೆಕುಟ್ಟಡ ಗಿರೀಶ್ ಮಾತನಾಡಿ, ನಮ್ಮ ಕೆಂಬಟ್ಟಿ ಜನಾಂಗ ಮುಂದಕ್ಕೆ ಬರಬೇಕು ಎಂಬ ಪ್ರಯತ್ನ ಮಾಡಿದ್ರು. ಈ ರೀತಿಯ ಕ್ರೀಡೆಗಳಿಂದ ನಮ್ಮ ಜನಾಂಗ ಬಾಂಧವರು ಬಂದು ಸೇರಿದ್ರೆ ಮಾತ್ರ ಕೆಂಬಟ್ಟಿ ಜನಾಂಗದ ನಾಡು, ನುಡಿ, ಸಂಸ್ಕೃತಿಯಿಂದ ಮುಂದೆ ತರಲು ಸಾಧ್ಯವಾಗುತ್ತೆ ಎಂದರು. ಚಟ್ಟಕುಟ್ಟಡ ಸುಬ್ಬಕ್ಕಿ ಮುತ್ತಪ್ಪ, ಚವರೆಕುಟ್ಟಡ ಸುಬ್ರಹ್ಮಣಿ, ಚಿಮ್ಮಿಕುಟ್ಟಡ ವಿಲ್ಮಾ, ಪನ್ನಂಗಾಲ ತಂಬೆ ಯುವಕ ಸಂಘದ ಅಧ್ಯಕ್ಷರಾದ ಕುಪರೆಕುಟ್ಟಡ ಸಾಗರ್ ಪೂವಣ್ಣ, ಚಟ್ಟಕುಟ್ಟಡ ಅಪ್ಪಚ್ಚು ಹಾಗೂ ಸಂಘದ ಸದಸ್ಯರು ಮತ್ತಿತರ ಕ್ರೀಡಾಪಟುಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೂಡಿ ನಾನು ಇವ್ರ ಕಾರ್ಯಕ್ರಮಕ್ಕೆ ತುಂಬ ತಕಾರ ಬಂದ್ವಿ. ಕ್ರೀಡಾಪಟು ಕ್ರೀಡಾಭಿಮಾನಿಯ ಅನ್ನೇ ಪತ್ರಕರ್ತ ಮಿತ್ರಂಗ ಪುತ್ತರಿ ನಮ್ಮೆರ ಮಧ್ಯದಲ್ಲಿ ஒரு ಮ್ಯಾಚ್ வெச்சு ಅಂತ ஒரு ಕಾರ್ಯಕ್ರಮಕ್ಕೆ ನಗಳೆಲ್ಲ ಎಲ್ಲ ಊರಿಂಜ ನಾಡಿಂಜ ಮಕ್ಕಳ ಇಕ್ಕಂದು ಕಾಕಿತ್ತು ಕೂಟಿ ಅಂತ ಆ ಈಶ್ವರ ಕೂತಪಂಡ ಪುತ್ತರಿ ನಮ್ಮೆರ ಮಧ್ಯದಲ್ಲಿ ஒரு களி கூட்டத்தினா மக்குல ಬೆಚ್ಚಂತ ஒரு ಮ್ಯಾಚಿಗೆ ಎಲ್ಲಾರು ಹಿಂಗಕ್ಕೆ ಕೈ ಜೋಡಿಸಿಟ್ಟಿತ್ತು ಈ ಮ್ಯಾಚಿನ ಚಾಯಿಲ್ ನಡ್ತವನಕ್ಕೆ ಮಾಡಿ ಕೊಡ್ಕೊಂಡು ನಂಜಾ ಕೊಟ್ಟು கஷ்டத்திர காலத்திர ஒரு பிரயத்ன ಮಾಡಿண்டு சாகர் மக்குல ஒரு ಧನ್ಯವಾದ ಅರ್ಪಿಸಿಡಿದೆ. ಈ ಸಂದರ್ಭತ್ತು ಪ್ರತಿಯೊಂದು ಟೀಮ್ ಕರಳು ಬಂತು ಶಾಂತಿಯುತದಿಂದ ಕಳಿಸಿತ್ತು, ஒரு ತೊಂದರೆ ಕೊಡ್ಕತನಕ್ಕೆ ಐಂಕ್ ಸಪೋರ್ಟ್ ಮಾಡಿತ್ತು. ಈ ಕಾರ್ಯತ್ನ ಅವ್ರ ಕ್ರಿಕೆಟ್ ಅವ್ರ ಟೂರ್ನಮೆಂಟ್ನ ಫಸ್ಟ್ ಟೈಮ್ ಮಾಡಿನುಂಡು ಐಂಕ್ ನಂಗಡೆಲ್ಲ ಸಹಕಾರ ಕೊಡ್ತಿತ್ತು. ನಂಗೆ ಐಂಕ್ ಸಹಕಾರ ಕೊಡ್ತಿತ್ತು. ಕ್ರಿಕೆಟ್ ಪುತ್ತರಿ ಕಪ್ ಅನ್ನೋರು ಕ್ರಿಕೆಟ್ ಇದನ್ನ ಚಾಯ್ತ ನಡೆಸಿ ಕೊಡ್ಕಾನಂದು ನಾನು ಎಲ್ಲ ಟೀಮ್ರ ಪರವಾಯ್ತು, ಈ ಕೆಂಬಟ್ಟಿ ಸಮುದ್ರ ಪಯತವಾಯ್ತು, ಎಲ್ಲರೂ ನಾನು ಮನದುಂಬ ಕೊಟ್ಟಿ. ಕ್ಯಾಚಪ್ ಎಲ್ಲರೂ ಸಾಧ್ಯತೆ ಉಂಟು. ಪ್ರಶ್ನೆ ಕೊಡೋರಂತ ಯುವರಾಜ್ ಸರ್ ರೈಕ್ ಕೊಡಿ. ಪನ್ನಂಗಾಲತಮ್ಮ ಯುವಕ ಸಂಘ ಮಗ್ಗುಲ ಇವರು ನಮ್ಮ ವತಿಯಿಂದ ಕೆಂಬಟ್ಟಿ ಕ್ರೀಡೋತ್ಸವ, ನಮ್ಮ ಕೆಂಬಟ್ಟಿ ಕೊಡಗಿನ ಜಿಲ್ಲಾ ಮಟ್ಟದಲ್ಲಿ ಕೆಂಬಟ್ಟಿ ಕ್ರೀಡೋತ್ಸವವನ್ನು ಇವತ್ತು ಡಿಸೆಂಬರ್ 18ರಿಂದ 22ರವರೆಗೆ ಅಮ್ಮತ್ತಿ JP ಸ್ಕೂಲ್ ಗ್ರೌಂಡಲ್ಲಿ ಹಮ್ಮಿಕೊಂಡಿದ್ದೀವಿ ನಾವು. ಈ ತಂಡದಲ್ಲಿ ಜಿಲ್ಲಾ ಮಟ್ಟದಿಂದ ಒಟ್ಟು 25ರಿಂದ 28 ತಂಡಗಳು ಭಾಗವಹಿಸಿದ್ದು ಒಟ್ಟು 5 ದಿನಗಳ ಕಾಲ ಪಂದ್ಯಾವಳಿಗಳು ನಡೆಯಲಿದೆ. ಪುರುಷರಿಗೆ ಕ್ರಿಕೆಟ್ ಹಾಗೂ ಮಹಿಳೆಯರಿಗೆ ಅಗ್ಗಜಗಾಟ ಮತ್ತು ಚಿಕ್ಕ ಪುಟ್ಟ ಮಕ್ಕಳಿಗೂ ಕೂಡ ವಿಶೇಷ ಸ್ಪರ್ಧೆಗಳನ್ನು ನಾವು ಏರ್ಪಡಿಸಿ ಇದೊಂದು ಕಾರ್ಯಕ್ರಮವನ್ನು ಇದೊಂದು ಯಶಸ್ವಿಯಾಗಿ ನಡೆಸಲು ಹಮ್ಮಿಕೊಂಡಿದ್ದೀವಿ ನಾವು. 5 ದಿನಗಳ ಕಾಲ ಕೂಡ ಎಲ್ಲ ಕ್ರೀಡಾಪಟುಗಳಿಗಾಗಲಿ ಬಂದಿರೋ ಜನರಿಗಾಗಲಿ ಊಟದ ವ್ಯವಸ್ಥೆ ಇರುತ್ತದೆ ಹಾಗೂ 4 ಸ್ಥಾನಗಳಿಗೆ ಪ್ರಶಸ್ತಿ, ಟ್ರೋಫಿ ವಿತ್ ಕ್ಯಾಶ್ ಪ್ರೈಸ್ ಥರ ಏರ್ಪಡಿದೆ. ಹಾಗಾಗಿ ತಾವುಗಳು ನಮಗೆ ಸಹಕಾರವನ್ನು ಕೊಟ್ಟು ಇದೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಉನ್ನತ ಶಿಕ್ಷಣ ವ್ಯವಸ್ಥೆಯಿಂದ ಹೊಸ ಎತ್ತರಕ್ಕೆ ಕೊಂಡೊಯ್ಯುವುದು ನಮ್ಮ ಏಕೈಕ ಉದ್ದೇಶವಾಗಿದೆ. ಕೊಡಗು ವಿವಿಯ ಘಟಕ ಮಹಾವಿದ್ಯಾಲಯ ಮತ್ತು ಸಂಯೋಜಿತ ಮಹಾವಿದ್ಯಾಲಯಗಳ ಎಲ್ಲ ಅಧ್ಯಾಪಕರುಗಳಿಗೆ ಅತ್ಯುನ್ನತ ಗುಣಮಟ್ಟದ ಜ್ಞಾನ ಮತ್ತು ತರಬೇತಿ ನೀಡುವ ಸಲುವಾಗಿ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕೊಡಗು ವಿವಿಯ ಕುಲಪತಿಗಳಾದ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ್ ಅವರು ತಿಳಿಸಿದ್ದಾರೆ. ಕೊಡಗು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಅಕಾಡೆಮಿ, ಕೊಡಗು ವಿವಿ, ಕೊಡಗು ರೀಚ್ ಮಚ್ ಹೈಯರ್ ಅಕಾಡೆಮಿಕ್ಸ್ ಫೌಂಡೇಶನ್, ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಜ್ಞಾನ ಕಾವೇರಿ ಕ್ಯಾಂಪಸ್ನಲ್ಲಿ ಹಮ್ಮಿಕೊಂಡಿರುವ 5 ದಿನಗಳ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಂ ತರಬೇತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಭಾರತ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಅಕಾಡೆಮಿಯ ಸಲಹೆಗಾರರಾದ ಪ್ರೊಫೆಸರ್ OP ಗೋಯಲ್, ವಿವಿಯ ಕುಲಸಚಿವರಾದ ಡಾಕ್ಟರ್ ಸುರೇಶ್ ಎಂ, ರಿಚ್ ಮಚ್ ಹೈಯರ್ ಅಕಾಡೆಮಿಕ್ಸ್ ಫೌಂಡೇಶನ್ದ ಉಪಾಧ್ಯಕ್ಷರಾದ ಪ್ರಭು ಆರ್ಮುಗಂ, ತರಬೇತುದಾರರು ಹಾಗೂ ವಿಷಯ ಪರಿಣತರಾದ ಬೆಹಕ್ ಕಾಲ್ರಾ ಅಧ್ಯಾಪಕ ವೃಂದದವರು ಈ ಸಂದರ್ಭ ಹಾಜರಿದ್ದರು. And that's where we want to set the record. And as I mentioned to you, Kodagu is the first university in the entire country to start this skill-based
program, and this will be, we will decide based on the credit and based on the provisions whether we call this as a diploma or we call this as a certificate program. And apart from your regular degree, you will have your MA, your college, or whatever you are getting. That will be your regular degree program. Along with that, you will get this 12 credit separate diploma certificate program with all courses, credits, scores given to you. And this will be at no cost to AF. You will not pay a single ಮುಂಬರುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ತೋರುವ ವಿದ್ಯಾರ್ಥಿಗಳ ಪದವಿ ಪೂರ್ವ ಕಾಲೇಜು ಶಿಕ್ಷಣಕ್ಕೆ ಸಂಸ್ಥೆ ವತಿಯಿಂದ ಸಹಕಾರ ನೀಡುವುದಾಗಿ ಸಂತ ಅನ್ನಮ್ಮ ವಿದ್ಯಾಸಂಸ್ಥೆಯ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ರೆವರೆಂಡ್ ಫಾದರ್ ಮುದಲೈ ಮುತ್ತು ಅವರು ತಿಳಿಸಿದ್ದಾರೆ. ವಿರಾಜಪೇಟೆ ಪಟ್ಟಣದ ಸಂತ ಅನ್ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮಂಗಳವಾರ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಮೇಳದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಇಂದಿನ ವಿದ್ಯಾರ್ಥಿಗಳು ಹೆಚ್ಚಾಗಿ ಮೊಬೈಲ್ ಲೋಕದಲ್ಲಿ ಕಳೆದು ಹೋಗುವ ಮೂಲಕ ಕಲೆ ಸೇರಿದಂತೆ ದೈಹಿಕ ಚಟುವಟಿಕೆಗಳಿಂದ ದೂರವಾಗ್ತಾ ಇದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು.